ಯಾರಿಗೂ ಕಾಯೋದಿಲ್ಲ. ನಿನ್ನೆ ಏನಾಗಿತ್ತು ಅನ್ನೋದನ್ನ ಇಂದು ಬದಲಾಯಿಸೋಕೆ ಸಾಧ್ಯವಿಲ್ಲ. ಆದರೆ ನಿನ್ನೆ ಮಾಡಿದ ಕೆಲಸದ ಪರಿಣಾಮ ಮಾತ್ರ ಇವತ್ತು ನಮ್ಮ ಮುಂದೆ ನಿಂತಿರುತ್ತೆ. ಅದಕ್ಕೆ ಇರಬೇಕು ಅವರವರ ಗುಣವೇ ಅವರಿಗೆ ಶಿಕ್ಷೆ, ಅವರವರ ಗುಣವೇ ಅವರಿಗೆ ಶ್ರೀರಕ್ಷೆ ಅನ್ನೋ ಮಾರ್ಮಿಕ ಸಂದೇಶವನ್ನ ಇದೀಗ ದರ್ಶನ್ ಆಪ್ತ ಧನ್ವೀರ್ ಹಂಚಿಕೊಂಡಿದ್ದಾರೆ. ಆದರೆ ವಿಜಯಲಕ್ಷ್ಮಿ ಅವರು ನಡೆಸಿದ ರಕ್ತೇಶ್ವರಿ ಕೋಲ ಪೂಜೆ ಬೆನ್ನಲ್ಲೇ ಈ ವಿಚಾರ ಹಂಚಿಕೊಂಡಿದ್ದು ಹಲವು ವದಂತಿಗೆ ಎಡೆ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲ, ಅತ್ತ ವಿಜಯಲಕ್ಷ್ಮಿ ನಡೆ ಅಚ್ಚರಿಗೆ ಕಾರಣವಾಗಿದ್ದು, ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪದಡಿ ನಾಪತ್ತೆಯಾಗಿದ್ದ ವ್ಯಕ್ತಿ ಜೊತೆ ಪತ್ತೆ ಆಗಿದ್ದಾರೆ. ಹಾಗಾದ್ರೆ ಯಾರಿಗೆ ಶಿಕ್ಷೆ, ಯಾರಿಗೆ ಶ್ರೀರಕ್ಷೆ? ಬರ್ತಿದೆ ನೋಡಿ ಕುತೂಹಲದ ಸ್ಟೋರಿ. ಅವರವರ ಗುಣವೇ ಅವರಿಗೆ ಶಿಕ್ಷೆ, ಅವರವರ ಗುಣವೇ ಅವರಿಗೆ ಶ್ರೀರಕ್ಷೆ. ಟಕ್ಕರ್, ತಿರುಗುಬಾಣ, ಹರಕೆ, ಕೋಲ, ಯಾರ ಮೇಲೆ ಧನ್ವೀರ್ ಪರೀಕ್ಷೆ. ವ್ಯಕ್ತಿಯೊಬ್ಬರ ಗುಣ ಅವರನ್ನ ಎತ್ತರಕ್ಕೆ ಕೊಂಡೊಯ್ಯಬಹುದು, ಅದೇ ಗುಣ ಕೆಲವೊಮ್ಮೆ ಅವರನ್ನ ಸಂಕಷ್ಟಕ್ಕೂ ತಳ್ಳಬಹುದು. ನಟ ದರ್ಶನ್ ವಿಚಾರದಲ್ಲಿ ಹೀಗಾಗಿದೆ. ಮಾತು, ನಡವಳಿಕೆ, ನಿರ್ಧಾರ ಇವೆಲ್ಲವೂ ಕೂಡ ಕಾಲದ ಜೊತೆಗೆ ಸೇರಿ ಒಬ್ಬ ವ್ಯಕ್ತಿಯ ಬದುಕಿನ ದಿಕ್ಕನ್ನು ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ದರ್ಶನ್ ಪ್ರಕರಣವೇ ಸಾಕ್ಷಿಯಾಗಿದೆ. ದರ್ಶನ್ ದಿನಕ್ಕೊಂದು ಸಂಕಟದ ಸರಮಾಲೆಯಲ್ಲಿ ಸಿಕ್ಕಾಕೊಳ್ತಿದ್ದಾರೆ. ಸೋಮವಾರವೇ ಪ್ರದೋಷ್ ಸಲ್ಲಿಸಿದ ಮಾಫಿ ಸಾಕ್ಷಿ ಹೇಳಿಕೆ ದಾಖಲು ಮಾಡುವುದಕ್ಕೆ ಸಮಯ ನಿಗದಿಯಾಗಿತ್ತು. ಆದರೆ ನ್ಯಾಯಾಧೀಶರ ರಜೆ ಹಿನ್ನೆಲೆಯಲ್ಲಿ ಮಾಫಿ ಸಾಕ್ಷಿ ವಿಚಾರಣೆ ಮಂಗಳವಾರಕ್ಕೆ ಮುಂದೂಡಿಕೆಯಾಗಿದೆ. ಆದರೆ ಜೈಲಾಧಿಕಾರಿಗಳಿಂದ ಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದೆ. ದರ್ಶನ್ ಕಾನೂನು ಹೋರಾಟ ಮತ್ತಷ್ಟು ಬಿಗಡಾಯಿಸ್ತಾ ಇರುವ ಸೂಚನೆ ಇದಾಗಿದೆ. ದರ್ಶನ್ಗೆ ಕಾನೂನು ಹೋರಾಟದ ನಡುವೆ ಜೊತೆಗಿದ್ದ ಆಪ್ತರೆಲ್ಲ ಚಲ್ಲಾಪಿಲ್ಲಿಯಾಗಿರೋದು ಇನ್ನೊಂದು ಆತಂಕದ ವಿಚಾರ. ಕಾನೂನಿನ ಸುಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕೋಗಿ ಇನ್ನಿಲ್ಲದ ಸಂಕಷ್ಟದಲ್ಲಿ ಸಿಲುಕಿಕೊಳ್ತಾ ಇರೋ ದರ್ಶನ್ ಅತ್ತ ಗೆಳೆಯ ಧನ್ವೀರ್ ಜೊತೆಗೂ ಸ್ನೇಹದ ಕೊಂಡಿಯನ್ನು ಬಿಡಿಸಿಕೊಂಡಿದ್ದಾರೆ. ಅದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ನಡುವಿನ ಮನಸ್ತಾಪ ಕಾರಣ ಎಂಬ ಅನೇಕ ವದಂತಿಗಳಿವೆ. ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶನಿವಾರವಷ್ಟೇ ಮಂಗಳೂರಿಗೆ ತೆರಳಿ ರಕ್ತೇಶ್ವರಿ ಕೋಲಾದಲ್ಲಿ ಕಾಣಿಸಿಕೊಂಡ್ರು. ಪತಿಯ ಕಾನೂನು ಸಂಕಟಗಳು ಹೆಚ್ಚಾದಂತೆಲ್ಲ ವಿಜಯಲಕ್ಷ್ಮಿ ಪದೇ ಪದೇ ದೇವರ ಮೊರೆ ಹೋಗ್ತಾರಾ ಇರೋದು ಕಂಡು ಬಂದಿದೆ. ಆದರೆ ಈ ಬಾರಿ ತುಳುನಾಡು ದೈವದ ಮೊರೆ ಹೋಗಿರೋದು ವಿಶೇಷವಾಗಿತ್ತು. ರಹಸ್ಯವಾಗಿಯೇ ವಿಜಯಲಕ್ಷ್ಮಿ ಮಂಗಳೂರಿಗೆ ತೆರಳಿ ರಕ್ತೇಶ್ವರಿ ಪೂಜೆಯಲ್ಲಿ ತೊಡಗಿದ್ರು. ಆದರೆ ಏರ್ಪೋರ್ಟ್ನಿಂದ ವಿಜಯಲಕ್ಷ್ಮಿ ಆಗಮಿಸುತ್ತಿದ್ದಾಗ ಅವರನ್ನ ಬರಮಾಡಿಕೊಂಡ ವ್ಯಕ್ತಿ ಮಾತ್ರ ಕಹಾನಿಗೆ ಟ್ವಿಸ್ಟ್ ಅನ್ನು ಕೊಟ್ರು. ಆತ ಬೇರಾರೂ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪದಡಿಯಲ್ಲಿ ಕೇಳಿಬಂದಿದ್ದ ಹೆಸರು ಉದ್ಯಮಿ ಗೌರವ್ ಶೆಟ್ಟಿ. ಅಚ್ಚರಿ, ವಿಜಯಲಕ್ಷ್ಮಿ ನಡೆ, ನಾಪತ್ತೆಯಾಗಿದ್ದ ವ್ಯಕ್ತಿ ಜೊತೆ ಪತ್ತೆ, ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪಿ, ಕಾಪಾಡಬೇಕು ರಕ್ತೇಶ್ವರಿ ಮಾತೆ. ಡಿ ಗ್ಯಾಂಗ್ ವಿರುದ್ಧದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪದ ಅಡಿಯಲ್ಲಿ ಉದ್ಯಮಿ ಗೌರವ್ ಶೆಟ್ಟಿ ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು. ಡಿ ಕಂಪನಿಯ ಅಡ್ಮಿನ್ ಪುನೀತ್ ಬಂಧನದ ಬಳಿಕ ತನಿಖೆ ನಡೆಸ್ತಾ ಇರುವ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಗೌರವ್ ಶೆಟ್ಟಿ ಲಿಂಕ್ ಸಿಕ್ಕಿತ್ತು. ಬಳಿಕ ಗೌರವ್ ಶೆಟ್ಟಿ ನಾಪತ್ತೆಯಾಗಿದ್ದಾಗಿ ಕೇಳಿಬಂದಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 49ನೇ ಸಾಕ್ಷಿಯಾಗಿರುವ ಚಿತ್ರದುರ್ಗದ ಬಾಲಾಜಿ ಬಾರ್ನ ಕ್ಯಾಶಿಯರ್ ಸಂದೀಪ್ ಎಂಬುವರಿಗೆ ದರ್ಶನ್ ಅಭಿಮಾನಿ ಪುನೀತ್ ಮತ್ತು ಇತರರು ಜೀವ ಬೆದರಿಕೆ ಹಾಕಿ ಕಿಡ್ನಾಪ್ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನೋದು ಆರೋಪ. ಈ ಪ್ರಕರಣದಲ್ಲಿ ನಡೆದಂತಹ ತನಿಖೆಯಲ್ಲಿ ಗೌರವ್ ಶೆಟ್ಟಿ ಹೆಸರು ಕೇಳಿ ಬಂದಿತ್ತು. ಇದೀಗ ಅದೇ ವ್ಯಕ್ತಿ ಜೊತೆಗೆ ವಿಜಯಲಕ್ಷ್ಮಿ ಕಾಣಿಸಿಕೊಂಡಿದ್ದು ಪ್ರಕರಣಕ್ಕೆ ತೀವ್ರ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ಸಾಕ್ಷಿಗೆ ಬೆದರಿಕೆ ಹಾಕಿರುವ ಆರೋಪದಡಿ ಕೇಳಿಬಂದ ಹೆಸರು ಗೌರವ್ ಶೆಟ್ಟಿ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಮಂಗಳೂರು ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಸ್ವತಃ ಗೌರವ್ ಶೆಟ್ಟಿ ವಿಜಯಲಕ್ಷ್ಮಿ ಅವರನ್ನ ವೆಲ್ಕಮ್ ಮಾಡಿದ್ದಾನೆ. ಇದು ಅಚ್ಚರಿಯ ಬೆಳವಣಿಗೆ. ಆದರೆ ಈ ವಿಚಾರ ನಡೆದ ಕೆಲವೇ ಗಂಟೆಯಲ್ಲಿ ನಟ ಧನ್ವೀರ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಭೂತಕೋಲಾದ ಫೋಟೋ ಹಾಕಿ ಕಾಂತಾರ ಮ್ಯೂಸಿಕ್ ಅನ್ನ ಬ್ಯಾಕ್ಗ್ರೌಂಡ್ ನಲ್ಲಿಟ್ಟು ಅವರವರ ಗುಣವೇ ಅವರಿಗೆ ಶಿಕ್ಷೆ, ಅವರವರ ಗುಣವೇ ಅವರಿಗೆ ಶ್ರೀರಕ್ಷೆ ಎಂದಿರೋದು ವಿಕ್ಷಿಪ್ತ ಬೆಳವಣಿಗೆಯಾಗಿದೆ. ಧನ್ವೀರ್ ಪೋಸ್ಟ್ ಮಾಡಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಾಮಾನ್ಯ ಅನಿಸಿದ್ರು ಈ ಸಂದರ್ಭದಲ್ಲಿ ಹಿಂದ್ಯಾವತ್ತೂ ಕೋಲದ ಜಪ ಮಾಡದವರು ಈ ವೇಳೆ ಪೋಸ್ಟ್ ಮಾಡಿದ್ಯಾಕೆ ಅನ್ನುವ ತರ್ಕ ಬರುತ್ತೆ. ಯಾರಿಗಾದ್ರೂ ಟಕ್ಕರ್ ಕೊಡೋದಕ್ಕೆ ಹೊರಟ್ರ, ತಿರುಗುಬಾಣ ಎಂಬ ಸೂಚನೆನಾ ಗೊತ್ತಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ತರತರಹವಾಗಿ ಹೆಣೆಯಲಾಗ್ತಾ ಇದೆ. ಯಾರ ಮೇಲೆ ಈ ಪರೀಕ್ಷೆ ಅನ್ನುವಂತಹ ಪ್ರಶ್ನೆ ಈಗ ಅಭಿಮಾನಿಗಳ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದು ನಡೆ, ಒಂದು ನಿರ್ಧಾರ, ಕೆಲವೊಮ್ಮೆ ಅದರ ಪರಿಣಾಮ ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನ ಯಾರೂ ಊಹಿಸೋದಕ್ಕಾಗಲ್ಲ. ಧನ್ವೀರ್ ಸುತ್ತಲಿನ ಬೆಳವಣಿಗೆಗಳನ್ನು ಕೂಡ ಇದೇ ಹಿನ್ನೆಲೆಯಲ್ಲಿಯೇ ನೋಡ್ಲಾಗ್ತಾ ಇದೆ. ಹಿಂದೆ ಅನೇಕ ಬಾರಿ ದರ್ಶನ್ ಆಪ್ತ ಧನ್ವೀರ್ ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಡುವೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ವಾರ್ಗಳಾಗಿತ್ತು. ಇಬ್ಬರ ಮನಸ್ತಾಪ ಸರಿ ಮಾಡೋದಕ್ಕೆ ದರ್ಶನ್ ಕೈಯಲ್ಲೂ ಕೂಡ ಆಗಲಿಲ್ಲ ಎಂಬ ವದಂತಿ ಇದೆ. ಇದೆಲ್ಲದರ ನಡುವೆ ವಿಜಯಲಕ್ಷ್ಮಿ ಮಂಗಳೂರಿಗೆ ತೆರಳಿ ಕೋಲ ಸೇವೆ ಮಾಡಿ ಬಂದ ಬಳಿಕ ಧನ್ವೀರ್ ಮಾರ್ಮಿಕವಾಗಿ ಪೋಸ್ಟ್ ಮಾಡಿರೋದನ್ನ ಟಕ್ಕರ್ ಅಥವಾ ತಿರುಗುಬಾಣ ಅನ್ನೋದಿರಲು ಸಾಧ್ಯವೇ? ಸೋಷಿಯಲ್ ಮೀಡಿಯಾ ಪೋಸ್ಟ್ ವಾರ್ ಒಂದು ಕಡೆಯಾದ್ರೆ, ಇದೀಗ ಎಲ್ಲರ ಗಮನ ಸೆಳೀತಾ ಇರುವ ಮತ್ತೊಂದು ವಿಚಾರ ವಿಜಯಲಕ್ಷ್ಮಿ ಅವರ ನಡೆ. ನಾಪತ್ತೆಯಾಗಿದ್ದ ವ್ಯಕ್ತಿಯ ಜೊತೆಗೆ ಅವರು ಕಾಣಿಸಿಕೊಂಡಿರೋದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಇಷ್ಟು ದಿನ ನಡೆದ ಬೆಳವಣಿಗೆಗಳ ನಂತರ ಈ ಭೇಟಿ ಯಾಕೆ? ಆ ವ್ಯಕ್ತಿಯ ಭೇಟಿ ಹಾಗೂ ಲಿಂಕ್ ಇನ್ನೇನೇನು ಸಮಸ್ಯೆಗೆ ಸಿಲುಕಿಸುವಂತೆ
ಮಾಡುತ್ತೋ ಗೊತ್ತಾಗಬೇಕಿದೆ. ಈ ಒಂದು ಬೆಳವಣಿಗೆಯ ಹಿಂದಿನ ಬೆಳವಣಿಗೆ ಜೋಡಿಸಿಕೊಂಡಾಗ ಕಥೆಯ ದಿಕ್ಕೇ ಬದಲಾಗುತ್ತೆ. ಇದು ಗಂಭೀರವಾದ ವಿಚಾರವಾಗಿದ್ದು, ಯಾರಾದರೂ ಸಾಕ್ಷಿಗೆ ಬೆದರಿಕೆ ಹಾಕಿದ್ರೆ ಅನ್ನುವಂತಹ ಆರೋಪ ಬಂದ್ರೆ, ಸತ್ಯ ಹೊರಬರುವ ದಾರಿಗೆ ಅಡ್ಡಪಡಿಸಿದ್ರೆ ಅಂಥವರ ಮೇಲೂ ಕೂಡ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತೆ. ಹೀಗಾಗಿ ಮುಂದಿನ ತನಿಖೆ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ಬೇಕು. ಹೀಗೆ ದರ್ಶನ್ ಪ್ರಕರಣವು ದಿನಕ್ಕೊಂದು ವಿಚಿತ್ರ ತಿರುವನ್ನ ಪಡೆದುಕೊಳ್ತಾ ಸಾಕ್ತಾ ಇದ್ದು, ಗಂಟೆಗೊಂದು ಪ್ರಕ್ರಿಯೆಗಳು ನಡೀತಾ ಇದೆ. ಈಗಾಗಲೇ ನಾನಾ ದೇವರುಗಳಿಗೆ ಮೊರೆ ಹೋಗಿರುವ ವಿಜಯಲಕ್ಷ್ಮಿ ಕೊನೆಗೆ ತುಳುನಾಡು ಶಕ್ತಿಶಾಲಿ ದೈವಕ್ಕೂ ಮೊರೆ ಹೋದ್ರು. ಆದ್ರೆ ಈ ಹಂತವೇ ವಿಜಯಲಕ್ಷ್ಮಿಯವರಿಗೆ ಮುಂದಿನ ನಡೆಯ ಕುರಿತು ಗೊಂದಲಕ್ಕೆ ಕಾರಣವಾಗಿರುವುದು ದುರಂತ. ಅಭಯ ನೀಡುವ ಮತ್ತು ರಕ್ಷಣೆ ಒದಗಿಸುವ ಕಾರಣಿಕ ದೈವವೆಂದು ರಕ್ತೇಶ್ವರಿಯನ್ನ ನಂಬಲಾಗಿದೆ. ಹಾಗಾಗಿ ಪತಿ ದರ್ಶನ್ಗಾಗಿ ವಿಜಯಲಕ್ಷ್ಮಿಯವರು ಈ ದೈವಕ್ಕೆ ಸೇವೆಯನ್ನ ಅರ್ಪಿಸಿದ್ರು. ಮುಂದಾದಿದ್ದೆಲ್ಲವೂ ಕೂಡ ಗೊಂದಲಕ್ಕೆ ಕಾರಣವಾದ ವಿಚಿತ್ರ ಬೆಳವಣಿಗೆಗಳು. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.